ಮೇಡಮ್, ಈಗ ಸಾಕಷ್ಟು ಕೆಲಸ ಮಾಡಿದವರು ಇದ್ದಾರೆ. ತಮ್ಮ ಒಂದು ಮನೆ ಮಠ ಬಿಟ್ಟು ಇಡೀ ತಮ್ಮ ಒಂದು ವೈಯಕ್ತಿಕ ಜೀವನ ತ್ಯಾಗ ಮಾಡಿದವರು ಕೂಡ ಇದ್ದಾರೆ. ಆದರೂ ಕೂಡ ಅಂಥವ್ರಿಗೆ ಅವಕಾಶಗಳು ಸಿಕ್ತಿದ್ದಷ್ಟು ಬೆಳಗಾವಿ ಜನರಿಗೂ ಗೊತ್ತು, ಬೆಳಗಾವಿ ರಾಜಕೀಯ ವಲಯಕ್ಕೂ ಕೂಡ ಗೊತ್ತು. ಆದರೂ ಕೂಡ ಇಷ್ಟೆಲ್ಲ ಸಾಕಷ್ಟು ಕೆಲಸ ಮಾಡಿದವರು ಹಿಂದುಳಿಯೋದು, ಕೆಲಸ ಮಾಡದೇ ಇದ್ದವರು ಮುಂದುವರೆದು ಇಂಥವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಎಲ್ಲೋ ಈ ಒಂದು ಅತೃಪ್ತಿಯ ಭಾವನೆ ಇರ್ಬೋದು, ಅಥವಾ ಸಮರ್ಥರಿಗೆ ಮುಂದೆ ಬರುವಂಥ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು, ವಿಶೇಷವಾಗಿ ಹೆಣ್ಮಕ್ಳಿಗೆ ತಾವೇನು ಹೇಳ್ತೀರಾ? ನಾ ಭಾರತೀಯ ಜನತಾ ಪಾರ್ಟಿ ಒಂದು ಸಕ್ರಿಯ ರಾಜಕೀಯದಲ್ಲಿ 32 ವರ್ಷ ಇದೆ ಕಳೆದ. ಈ 30 ವರ್ಷ ಕಳೆದ ಮೇಲೆ ನನಗೆ ಒಂದು ಅನುಭವ ಇದೆ. ನಾ ಭಾರತೀಯ ಜನತಾ ಪಾರ್ಟಿ ಪೇರೆಂಟ್ ಬಾಡಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ, ಪೇರೆಂಟ್ ಬಾಡಿ ರಾಜ್ಯ ಕಾರ್ಯದರ್ಶಿ ಅಂತ ಆಗಿದ್ದೀನಿ. ಸೊ ಪಾರ್ಟಿ ಎಂದೂ ಮಹಿಳೆಯರಿಗೆ ದ್ವಯಂ ಸ್ಥಾನ ಕೊಡಲಿಲ್ಲ. ಪಾರ್ಟಿ ಮಹಿಳೆಯರಿಗಾಗಿ ಬೆಳೆಸ್ತಾ ಇದೆ ಮತ್ತು ನನಗೆ ಭರೋಸಾ ಇದೆ. ಯಾಕಂದ್ರೆ ಹಲವಾರು ದೃಷ್ಟಿಯಿಂದ ಟಿಕೆಟ್ ಕೊಡಲಾಗ್ತೈತೆ. ಹಲವಾರು ಟೈಮ್ ಮನಸ್ಸಿಗೆ ನೋವು ಆಗಿದ್ರೂ ಪಾರ್ಟಿ ದೇಹ ಏನಿದೆ ನೇಷನ್ ಫಸ್ಟ್ ಅಂತ. ಯಾವಾಗ ನಾವು ನೇಷನ್ ಫಸ್ಟ್ ಅಂತ ಹೇಳ್ತೀವಲ್ಲ, ಸ್ವಂತ ಲಾಸ್ಟ್ ಅಂತ ತಿಳ್ಕೊತೀವಿ. ಆ ದೃಷ್ಟಿನಿಂದ ನಮ್ದೇನು ಕೆಲಸ ಇದೆಯಲ್ಲ ನೆರವೇರಿಸ್ತಾ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಪಾರ್ಟಿನಲ್ಲಿ ಸಾಕಷ್ಟು ಹಂತನೂ ಇದ್ದಾರೆ. ಈಗ ಮೇಡಮ್ನು ಹೇಳಿದ್ರು ಭಗೀರಥಿ ಅವ್ರ ಬಗ್ಗೆ. ಅವರು ಸಾಮಾನ್ಯ ಕಾರ್ಯಕರ್ತ, ನಾವು ಕಲ್ಪನೆ ಮಾಡಲಿಲ್ಲ, ಆದ್ರೆ ಅವ್ರಿಗೆ ಪಾರ್ಟಿ ಕೊಟ್ಟಿದ್ದು. ಇಂಥ ಝೋಪಡಿನಲ್ಲಿನೂ ನಮ್ಮ ಸಾರಂಗಿ ಅಂತ ಮಿನಿಸ್ಟರ್ ಇದ್ದರು. ಸೊ ಹಂಗೆ ಇಲ್ಲ, ಕೆಲಸದ ಮೇಲೆ ಪಾರ್ಟಿನಲ್ಲಿ ಖಂಡಿತ ಗುರುತಿಸ್ತಾರೆ. ಆದ ಭರೋಸೆನಲ್ಲಿ ನಮ್ಮಂಥ ಕಾರ್ಯಕರ್ತರು ಇದ್ದೀವಿ ನಾವು. ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಿಂದಲೂ ಕೂಡ ನಾವು ಎಷ್ಟೇ ಮುಂದುವರೆದ್ರೂ ಕೂಡ, ಎಷ್ಟೇ ಅವಕಾಶಗಳು ಸಿಗ್ತಾ ಇದೆ ಅಂತ ಆದರೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕಾಗುತ್ತೆ. ನೀವು ಕೂಡ ಮಾಡ್ಕೊಳ್ತಾ ಇದ್ದೀರಾ ಅಂತ? ಇಲ್ಲ, ಕಾಂಪ್ರಮೈಸ್ ಅಂತ ನಾವು ತಿಳ್ಕೊಬಾರ್ದು. ದ ನೀಡ್ ಆಫ್ ಆರ್ ಅಂತ ಹೇಳ್ತೀವಿ ನಾವು. ಯಾವಾಗ ಇಂಥ ಪ್ರಸಂಗ ನಾವು ಎದುರಿಸ್ತೀವಲ್ಲ, ಇನ್ನೂ ಗಟ್ಟಿ ಆಗ್ತೀವಿ ನಾವು. ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಒಂದೇ ಟಿಕೆಟ್ ಸಿಗೋದು, 10 ಜನ ಕೇಳಿದಂದ್ರೂ ಒಂದು ಸಿಕ್ಕಿದ್ನಂದ್ರೆ ಅದೇ ಎಲ್ಲರಿಗೂ ಅನುಗುಣ ಆಗ್ತೈತೆ. ಯಾಕಂದರೆ ನಾವು 10 ಮಂದಿ ಕೇಳಿದ ಮೇಲೆ ಒಬ್ಬರು ಸಿಕ್ಕಿದ ಮೇಲೆ 9 ಜನ ಮನೆಯಲ್ಲಿ ಕೂಡಬಾರ್ದು. ಅವ್ರು ಇನ್ನೂ ಅವಕಾಶ ಇರ್ತೈತೆ. ಕೆಲಸ ಮಾಡಲೇಬೇಕು, ನಿರಂತರ ಕೆಲಸ ಮಾಡಬೇಕು.